ನಮಸ್ಕಾರ ಸ್ನೇಹಿತರೆ. ಕೆಲವರು ಶ್ರೀಮಂತರನ್ನು ನೋಡಿ ನಾವು ಯೋಚಿಸುತ್ತೇವೆ, ಇವರಿಗೆ ಹಣದ ಸಮಸ್ಯೆ ಬರೋದಿಲ್ಲವೇ? ಇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯೇ ನೆಲೆಸಿದ್ದಾಳೆಯೇ? ಇದರ ಹಿಂದೆ ಒಂದು ಆಧ್ಯಾತ್ಮಿಕ ನಂಬಿಕೆ ಇದೆ. ಕೆಲವು ಶುಭ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಧನ, ಸಂಪತ್ತು ಮತ್ತು ಧನಾತ್ಮಕ ಶಕ್ತಿ ಆಕರ್ಷಿತವಾಗುತ್ತದೆ ಎಂದು ಹೇಳಲಾಗುತ್ತದೆ. ಧನದ ದೇವಿಯಾದ ಲಕ್ಷ್ಮೀ ದೇವಿ ಯಾವ ಮನೆಯಲ್ಲಿ ನೆಲೆಸುತ್ತಾಳೋ ಅಲ್ಲಿ ಹಣಕಾಸಿನ ಕೊರತೆ ಕಡಿಮೆಯಾಗುತ್ತದೆ ಎಂದು ನಂಬಿಕೆ. ಇಂದು ನಾವು ತಿಳಿಯೋಣ ಶ್ರೀಮಂತರ ಮನೆಗಳಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಆ 4 ಶುಭ ವಸ್ತುಗಳು ಯಾವುವು. 1. ಶಂಖ. ಶಂಖವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ. ಮನೆಯಲ್ಲಿ ಶಂಖ ಇಡುವುದರಿಂದ ಧನಾತ್ಮಕ ಸ್ಪಂದನೆ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ. ಪೂಜೆ ಸಮಯದಲ್ಲಿ ಶಂಖನಾದ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಬಹುತೇಕ ಶ್ರೀಮಂತರ ದೇವರ ಕೋಣೆಯಲ್ಲಿ ಶಂಖವನ್ನು ನೋಡಬಹುದು. 2. ಕುಬೇರ ಯಂತ್ರ. ಧನದ ರಕ್ಷಕನಾದ ಕುಬೇರ, ಅವನ ಕೃಪೆ ಕೂಡ ಮುಖ್ಯ. ಮನೆಯಲ್ಲಿ ಕುಬೇರ ಯಂತ್ರ, ಫೋಟೋ ಅಥವಾ ವಿಗ್ರಹ ಇಡುವುದು ಶುಭ ಎಂದು ಪರಿಗಣಿಸಲಾಗಿದೆ. ಇದನ್ನು ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಧನ ಸ್ಥಿರತೆ ಹೆಚ್ಚುತ್ತದೆ ಎಂದು ನಂಬಿಕೆ. 3. ಕಮಲ ಬೀಜದ ಹಾರ. ಕಮಲವು ಲಕ್ಷ್ಮೀ ದೇವಿಯ ಚಿಹ್ನೆ. ಕಮಲ ಬೀಜದ ಹಾರವನ್ನು ಕೆಂಪು ಬಟ್ಟೆಯಲ್ಲಿ ದೇವರ ಕೋಣೆಯಲ್ಲಿಟ್ಟರೆ ಲಕ್ಷ್ಮಿಯ ಅನುಗ್ರಹ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ. ಇದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ. 4. ನವಿಲುಗರಿ. ನವಿಲುಗರಿ ಶ್ರೀಕೃಷ್ಣಗೆ ಪ್ರಿಯವಾದದ್ದು. ಇದನ್ನು ಮನೆಯಲ್ಲಿ ಇಟ್ಟರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ನಂಬಿಕೆ. ಇದು ಶುಭ ಮತ್ತು ಮಂಗಳದ ಸಂಕೇತ. ಮುಖ್ಯ ಸಂದೇಶ ಸ್ನೇಹಿತರೆ, ಈ ವಸ್ತುಗಳು ಮಾಂತ್ರಿಕ ಸಾಧನಗಳಲ್ಲ, ಆದರೆ ನಂಬಿಕೆ, ಶ್ರಮ ಮತ್ತು ಧನಾತ್ಮಕ ಮನೋಭಾವ ಇವು ಸೇರಿದಾಗ ಫಲ ಸಿಗುತ್ತದೆ. ಈ ವಸ್ತುಗಳು ಮನಸ್ಸಿಗೆ ಧೈರ್ಯ ಕೊಡುತ್ತವೆ, ನಂಬಿಕೆಯನ್ನು ಹೆಚ್ಚಿಸುತ್ತವೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಧನ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲ್ ಜೊತೆ ಇರಿ.